ನಮಸ್ತೆ, ನಾನು ಪ್ರೇಮ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಿಮಗೆ 2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಗುರುವಾರ ಮಲ್ಲಿಗೆ ಹೂವೆಲ್ಲ ಇತ್ತು ದೇವರಿಗೆ, ಅದಕ್ಕೋಸ್ಕರ ಫೋಟೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಲ್ಲಿಗೆ ಹೂವನ್ನೆಲ್ಲ ಕಟ್ಕೊಂಡಿದ್ದೀನಿ. ಹಾಗೆ ಪಾಪುಗೆ ಲಂಚ್ ಬಾಕ್ಸು ಮತ್ತು ವಾಟರ್ ಬಾಟಲ್ ಅದು ಎಲ್ಲ ಒಡೆದೋಗಿತ್ತು. ಆ ಬಾಟಲ್ ಬೇರೆ ಕಳೆದೋಯ್ತು ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾದ ಒಂದು ಸ್ಟೀಲ್ ಬಾಟಲು ಮತ್ತು ಒಂದು 3 ಥರ ಏನಾದರೂ ತಿಂಡಿ ತಿನಿಸು, ನಾವು ಫ್ರೂಟ್ಸು ಆ ಥರ ಹಾಕೋ ಥರ ಬಾಟಲು ಮತ್ತು ಬಾಕ್ಸನ್ನು ತೊಗೊಬಂದೆ. ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ್ರು ಈ ಬಾಕ್ಸ್ಗೆ, ಅಕ್ಕ ನಿಮಗೆ ಬಿಸಿಯಾಗಿರುತ್ತೆ, ನೀವು ಈಗ ಬೆಳಗ್ಗೆ ನಾವು ಹಾಕಿ ಕಳಿಸಿದ್ರೆ ಮಧ್ಯಾಹ್ನದವರೆಗೂ ತುಂಬ ತಣ್ಣಗಾಗಲ್ಲ, ಸ್ವಲ್ಪ ಬಿಸಿಯಾಗೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ಬಾಕ್ಸ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ 3 ನಾವು ಏನು ಬೇಕಾದರೂ 3 ಥರ ಮಕ್ಕಳಿಗೆ ಹಾಕಿ ಕಳಿಸ್ಬೋದು. ಮತ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇತ್ತು. ನಾನು ಈ ಆನ್ಲೈನಲ್ಲೆಲ್ಲ ಈಸ್ಕೊಳಕ್ಕೆ ಹೋಗಲ್ಲ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಚೆನ್ನಾಗಿರೋದು ಬರುತ್ತೆ, ಚೆನ್ನಾಗಿಲ್ಲದೆ ಇರೋದು ಬರುತ್ತೆ ಅಂತ ಹೇಳ್ಬಿಟ್ಟು ಶಾಪಲ್ಲೇ, ನಮ್ಮ ಮನೆ ಹತ್ರ ಇರೋ ಶಾಪಲ್ಲೇ ಹೋಗಿ ತೊಗೊಬಂದೆ. ಸರಿ ಅಂತೇಳ್ಬಿಟ್ಟು ಹೂವೆಲ್ಲ ಕಟ್ಟಾದಮೇಲೆ ಮನೆಯೆಲ್ಲ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊಂಡು ಬಂದೆ. ಯಾಕಂದರೆ ಮಕ್ಕಳು ಓಡಾಡ್ತಾ ಇರೋದ್ರಿಂದ ಪಾಪ ಅವರು ತೊಳ್ಕೊಂಡು ಓಡಾಡ್ತಾ ಇರ್ತಾರೆ. ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊಂಬಂದ್ಬಿಡೋಣ ಅಂತೇಳಿ ಗುಡಿಸಿ ಒರೆಸ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಬಾಗಿಲನ್ನು ತೊಳೆದು ನೀಟಾಗಿ ರಂಗೋಲಿ ಎಲ್ಲ ಹಾಕಿದೆ. ಹಾಗೆ ವಾಶ್ ಮಾಡಿದ್ದೆಲ್ಲ ಇತ್ತು, ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಷಿನ್ಗೆ ಹಾಕಿದ್ದೆ ಬಟ್ಟೆಗಳನ್ನು ಎಲ್ಲನೂ ನೀಟಾಗಿ ಒಣಗಾಕೋತಾ ಇದ್ದೀನಿ. ಬಿಸಿಲಲ್ಲಿ ಈಗ ಬೇಗ ಡ್ರೈ ಆಗಿಬಿಡುತ್ತೆ. ಮೊದಲಾದರೆ ಈ ಥಂಡಿಗಾಲದಲ್ಲೆಲ್ಲ ಬೇಗ ಒಣಗ್ತಾ ಇರಲಿಲ್ಲ. ಸರಿ ಅಂತೇಳಿ ಗಿಡಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ. ಈಗ ನಿಮಗೆ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ತರಕಾರಿ ಎಲ್ಲ ಬಿಡಿಸ್ಕೊಟ್ಟೆ. ಹಾಗೆ ಬಟಾಣಿ ತೊಗೊಬಂದಿದ್ರು, ಅದನ್ನೆಲ್ಲ ಬಿಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸಿ ಸ್ನಾನ ಮಾಡ್ಕೊಬಂದು ಇಲ್ಲಿ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾಕೆ ಫಾಸ್ಟ್ ಫಾರ್ವರ್ಡ್ ತೋರಿಸ್ತೀನಿ ಅಂತಂದರೆ, ನಿಮ್ಮ ಮುಖ್ಯವಾದ ಸಮಯನ ನಮಗೆ ಕೊಟ್ಟು ನೀವು ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ನಿಮಗೆ ನಿಮ್ಮ ಟೈಮನ್ನು ವೇಸ್ಟ್ ಆಗಬಾರ್ದು, ಹಾಗೆ ನಮ್ಮ ವೀಡಿಯೋನ ನೋಡೋಕ್ಕೆ ಚೆನ್ನಾಗಿರಬೇಕು, ಹಾಗೆ ನಮ್ಮ ಕೆಲಸಗಳನ್ನು ತೋರಿಸ್ಬೋದು ಅಂತ ಹೇಳಿ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಅದು ನಿಧಾನಕ್ಕೆ ನಾವು ತೋರಿಸ್ಬೇಕಂದ್ರೆ ಗಂಟೆಗಟ್ಟಲೆ ತೋರಿಸ್ಬೇಕು. ಈಗ ಬಂತು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೋಟದಲ್ಲಿ ಹೂವು ಹಬ್ಬಕ್ಕೆ ಹಾಕಿದ್ವಲ್ವ, ಹೂವು ಎಲ್ಲ ತೆಗೆದು ಈ ಹೂವೆಲ್ಲ ಈಗ ಹಾಕೋತಾ ಇದ್ದೀನಿ. ಇದು ಸಿಟಿಯಿಂದ ತೊಗೊಬರ್ತಾರೆ ನಮ್ಮ ಮನೆಯಲ್ಲಿ, ಯಾವಾಗಲೂ ಹೂವನೂ ಅಷ್ಟೇ. ನಾವು ಮನೆಯಲ್ಲಿ ಇದೆಲ್ಲ ಕಟ್ಕೊಳ್ಳೋದಿಲ್ಲ, ಪೋಣಿಸೋದು ಇಲ್ಲ. ಸಿಟಿಯಿಂದ ತಂದದ್ದನ್ನು ಒಂದಿನ ಮುಂಚೆ ತೊಗೊಬಂದು ಕೊಟ್ಟಿರ್ತಾರೆ. ನಾವು ಬೆಳಗ್ಗೆನೇ ಈ ರೀತಿಯಾಗಿ ಒಬ್ಬರು ಅಡುಗೆ ಕೆಲಸ, ಒಬ್ಬರು ಹೂವು ಈ ಥರ ಪೂಜೆ ಮಾಡೋದು, ಈ ರೀತಿಯಾಗಿ ನಾವು ಮಾಡಿಕೊಂಡು ಕೆಲಸವನ್ನು ಶೇರ್ ಮಾಡ್ಕೋತೀವಿ. ನನ್ನ ವೀಡಿಯೋಸ್ ನೋಡಿಯೋರಿಗೆ ಗೊತ್ತಿರ್ಬೋದು, ನಾವು ಅಕ್ಕ ತಂಗಿರು ಜೊತೆಯಲ್ಲೇ ಇರೋದು. ಈಗ ಫೋಟೋಕ್ಕೆಲ್ಲ ಹೂವು ಹಾಕಿದ್ದಾಯಿತು. ಈಗ ಕೆಳಗಡೆ ನೀಟಾಗಿ ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ದೇವರುಗಳನ್ನು ಕಳಶಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ.
ಈಗ ಮತ್ತೆ ಒಂದು ಕಡೆಯಿಂದ ಹೂವು ಎಲ್ಲ ಅದು ಉದುರಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಬಾಗಿಲಿಗೆ ರಂಗೋಲಿ ಹಾಕೋತಾ ಇದ್ದೀನಿ. ಇನ್ನೂ ಹಲವಾರು ರೀತಿ ದಿನನಿತ್ಯ ಹಾಕುವಂಥ ರಂಗೋಲಿಗಳನ್ನು ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ನೀವು ತಪ್ಪದೆ ನೋಡ್ಬೋದು. ಈಗ ಎಲ್ಲ ಕಡೆ ಹೊಸ್ಲಿಗೆ ಹಿಡಿದು ದೇವರಿಗೆ ಎಂದು ಪ್ರತಿಯೊಂದು ರೆಡಿ ಆಯಿತು. ಈಗ ದೀಪ ಹಚ್ಚಿ ಪೂಜೆ ಮಾಡೋದೊಂದೇ ಬಾಕಿ. ಅದ್ರ ಜೊತೆ ನನ್ನ ಮಗನೂ ಬರ್ತಾನೆ ಪೂಜೆ ಮಾಡೋಕ್ಕೆ. ಬನ್ನಿ ಈಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ. ಈಗ ಪೂಜೆ ಎಲ್ಲ ಮುಗೀತು. ನಿಮ್ಮೆಲ್ಲರಿಗೂ ರಾಮನ ಅಕ್ಷತೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಒಂದು ತಿಂಗಳ ಮುಂಚೆನೇ ನಮಗೆ ರಾಮನ ಅಕ್ಷತೆ ಸಿಕ್ತು. ಈಗ ಟೋಟಲಾಗಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ದೇವರಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ವಿ, ಅದೇ ಮಕ್ಕಳ ಬಾಕ್ಸ್ಗೂ ಆಗುತ್ತೆ ಮತ್ತು ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ಈಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ನೆಮ್ಮದಿ, ಶಾಂತಿ ಅಲ್ವಾ. ಯಾಕಂದರೆ ನೋಡೋದಕ್ಕೆ ನಮ್ಮ ಮನೆಯಲ್ಲಿ ಏನೋ ಒಂದು ಶಕ್ತಿ ಬಂದಾಗೆ ಅನಿಸುತ್ತೆ ನನಗೆ. ನಮ್ಮ ಮನೆಯಲ್ಲಿ ಫುಲ್ಲು ಫೋಟೋಗಳೆಲ್ಲ ತುಂಬ ಜಾಸ್ತಿನೇ ಇದೆ. ಇದಕ್ಕೆಲ್ಲ ಹಾಕಿ ನಾನು ಪೂಜೆ ಮಾಡೋಷ್ಟರಲ್ಲಿ ನನಗೇನಿಲ್ಲ ಅಂದರೂ 1 ಅವರ್ 1.5 ಅವರ್ ಬೇಕೇ ಬೇಕು. ಒಂದು ಕಡೆಯಿಂದ ನೀಟಾಗಿ ನನಗೆ ಮಾಡಬೇಕು. ರಂಗೋಲಿಯಿಂದ ಹಿಡಿದು ದೇವ್ರ ಫೋಟೋಕ್ಕೆ ಹೂವಿಂದ ಹಿಡಿದು ಇಷ್ಟೆಲ್ಲ ಮಾಡಲೇಬೇಕು. ಸರಿ ಅಂತ ಹೇಳಿ ಮಗುಗೆ ಊಟ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಒಂದು ಬಾಕ್ಸ್ಗೆ ಕೊಟ್ಟು ಇದ್ದೀನಿ. ಈ ಬಾಕ್ಸ್ ನೀವು ನೋಡಿದ್ರಲ್ವ, ಇದಕ್ಕೆ ನಾನು ಒಂದು ಸ್ವಲ್ಪ ರೈಸು ಮತ್ತು ಕ್ಯಾರೆಟು, ಆಪಲ್ಲು, ಒಂದು ಸ್ಪೂನನ್ನು ಇಡ್ತಾಯಿದ್ದೀನಿ. ಅವನು ತಿಂದರೆ ಆಪಲ್ ತುಂಬ ಇಷ್ಟಪಟ್ಟು ತಿಂತಾನೆ ಮತ್ತು ಕ್ಯಾರೆಟು ಸ್ವಲ್ಪ ತಿಂತಾನೆ. ಅದೆಲ್ಲ ಅಗದು ತಿನ್ಬೇಕು ಅವನು. ಅದಕ್ಕೋಸ್ಕರ ಈಗ ಅವನಿಗೆ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದಿದ್ದಾಯಿತು. ಈಗ ನಾನು ದಾಳಿಂಬೆ ಮತ್ತು ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪುದೀನ ಮತ್ತು ಕ್ಯಾರೆಟು, ಶುಂಠಿ, ಒಂದು ಸ್ವಲ್ಪ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಸಾಕು. ಇದನ್ನು ಇಷ್ಟು ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕೋಬೇಕು. ಇಷ್ಟು ಹಾಕಿ ಜ್ಯೂಸ್ ಮಾಡ್ಕೊಂಡ್ಮೇಲೆ ನಾವು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋ ಆರೋಗ್ಯಕರವಾದ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ಶುಗರೆಲ್ಲ ಏನು ಬಳಸೋಕೆ ಹೋಗಬೇಡಿ. ಇಲ್ಲೇನು ಕ್ಯಾರೆಟು, ದಾಳಿಂಬೆ ಮತ್ತು ಪುದೀನ, ಶುಂಠಿ ಇಷ್ಟನ್ನು ಹಾಕಿನೇ ನಾವು ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಜನ ಈಗ ಫೋನಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಕಣ್ಣಿಗೆ ತುಂಬಾ ಒಳ್ಳೆಯದು ಈ ಜ್ಯೂಸ್ ಕುಡಿಯೋದ್ರಿಂದ. ಹಾಗೆ ನಮ್ಮ ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ. ಸರಿ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಮುಗೀತು. ಮತ್ತೆ ಸಿಗೋಣ. ಬಾಯ್, ವಾಚಿಂಗ್ ಟು ಮೈ ವ್ಲಾಗ್ಸ್.